ಏನೋ ಹೊಸ ಹೇರ್ ಕಟಿಂಗ್ ಮಾಡೋಣ ರೀ ಸಲ ಮತ್ತು ನಿಂಗೇನು ಅರ್ಥ ಆಯ್ತು? ಇದೇನು ಅದ್ರ ಮಷಿನ್ಗಳು? ಹಾಂ, ವಾಷಿಂಗ್ ಮಷೀನಾ? ಎಲ್ಲಿ ಬಂದೇವ ಅಂತ ಹೇಳ. ಹಾಂ, ಯಾವ ಸರ್? ಇಲ್ಲಿ ಬಂದಿದ್ದೆ ನಿನ್ನ ಮೊದಲು? ಇಲ್ಲ, ಅಲ್ಲಿ ಹೊರ ಬಂದಾರ ಅಂಕಲ್ ಅವ್ರು. ಯಾರು ಮನೆ ಹೋಗಿದ್ದಲ್ಲ ಅವ್ರ ಮನೆಗೆ? ಯಾರು ಅವ್ರ? ಪ್ರಿಯಾ ಅಕ್ಕ ಅವ್ರ ಪಪ್ಪ ಯಾರವ್ರ ಅಂಕಲ್ ಅವ್ರ ಮನೆಗೆ ಹೋಗಿದ್ದೀನಿ ನಿನ್ನ. ನಿನ್ನ ಸ್ಕೂಲ್ ಸುಟ್ಟಿ ನಡ್ದ ಅಂತ ಹೇಳ. ಯಾವಾಗ ಸ್ಕೂಲ್ ನಿಂದು? ಯಾವಾಗ ಸ್ಕೂಲ್ ನಿಂದು? ಎಷ್ಟನೇ ಸ್ಟ್ಯಾಂಡರ್ಡ್ಗೆ ಹೋಗ್ತೀಯ ಮತ್ತು? ಯಾವ ಸ್ಕೂಲ್ಗೆ ಹೋಗ್ತಿದ್ದಿ? ಸಿಯರ್ ಜೋರಾಗಿ ಹೇಳು. ನಿನ್ನ ನೇಮ್? ಈಗ ಅವ್ನ ಭಾಷೆ ನಡ್ಕೋಕ್ ರೆಡಿ ಆಗ್ಬಿಟ್ಟಾರ ನೋಡ್ರಿ, ಬಿಗ್ ಆಗಿ ಪೂರ್ತಿ ಒಬ್ಬನೇ ಊಟ ಮಾಡೋದು ಎಲ್ಲ ಅವ್ನು ರೆಡಿ ಆಗ್ಬಿಟ್ಟಾನ. ನಾವು ಎದಕ್ಕೋ ಬೇರೆದಕ್ಕೆ ಬಂದೀವಿ, ಅದು ಇದಕ್ಕೆ ಅಡ್ವರ್ಟೈಸ್ ಹಂಗಂತಲ್ಲ, ಇದು ಒಂದು ಕಾನ್ಸೆಪ್ಟ್ ಆಯ್ತು ಅವ್ರದ್ದು. ಡ್ರೈ ಕ್ಲೀನಿಂಗ್ ಸ್ಟ್ಯಾಂಡರ್ಡ್ ಡ್ರೈ ಕ್ಲೀನಿಂಗ್ ಇದು. ಫ್ರೀ ಸ್ಯಾರೀಸು ಡ್ರೈ ಕ್ಲೀನ್ ಕೊಡ್ಬೇಕಂತ ಬಂದೀವಿ. ಹಂಗೆ ಒಂದು ಜಸ್ಟ್ ಅವೇರ್ನೆಸ್ ಕೊಡೋಣ ಅಂತ ಬಂದೀವಿ ಅಷ್ಟೇ. ಇದ್ರ VFF ಗ್ರೂಪ್ ಇದು. 1 ವೀಕಿಂದ ನಾವು ನಮ್ದು ಇಲ್ಲಿ ಒಂದು ಸ್ವಲ್ಪ ಅವೇರ್ನೆಸ್ ಎಲ್ಲರಿಗೂ ಕೊಡೋಕೆ ಸ್ಟಾರ್ಟ್ ಮಾಡೀವಿ. ಅದಕ್ಕಾಗಿ ನೋಡ್ರಿ, ಈಗ ಕರೆಂಟ್ಲಿ ವೈರ್ ಹಾಕೊಂಡು ಹಂಗೆ ಅಲ್ಲಿಂದ ಇಲ್ಲಿ ಬಂದೆ, ಏನೂ ಆಗಿಲ್ಲ, ನೀರು ಕುಡ್ದೀನಿ. ಬಟ್ ರಿಲೀಸ್ ಪ್ರೋಗ್ರಾಮ್ ಅಂತ ಒಂದಿತ್ತು, ಅಂದರೆ ಒಳಗೆ ಎಷ್ಟೇ ಭಾರಿ ಎಮೋಷನ್ ಇದ್ರೂ ಬಂದ್ಬಿಡ್ತದೆ ಹೊರಗೆ. ಅದು ಕ್ಲೀನ್ ಆಗ್ತದೆ ನಮ್ಮ ಎಮೋಷ್ನಲ್ ಅಂತ. ನಾನೇ ಎಕ್ಸಾಂಪಲ್ ಇಷ್ಟೆಲ್ಲ ಮಾಡಿಕೊಂಡು ಏನೋ ಒಂದು ಎಮೋಷನ್ ಇರ್ತದೆ ಕೂಡ, ಅದು ಈಗ ಫುಲ್ ರಿಲೀಸ್ ಆಯಿತು ನೋಡ್ರಿ, ಈ ಥರ ಇರ್ತದೆ. ಆಮೇಲೆ ಈಗ ನಾರ್ಮಲಾಗಿ ಮಾತಾಡ್ತಿದ್ದೀನಿ. ಮತ್ತಂದರೆ ಏನು, ನೀವು ಎಷ್ಟು ತ್ರಾಸು ತೊಗೋತೀರಲ್ಲ, ಇದ್ರೆ ಭಾಳ ಕಮ್ಮಿ, ಅದೆಲ್ಲ ಕಮ್ಮಿ ಮಾಡಿ ನಿಮ್ಮ ಎಮೋಷನ್ಸನ್ನ ಹೊರಡಿಸಿ ಕಮ್ಮಿ ಮಾಡ್ತದೆ. ಅದು ಮೇನ್ ಬೇಕಾಗಿರೋದು ಇವತ್ತಿನ ಟೈಮಲ್ಲಿ. ಅದರಿಂದಾನೇ ಎಲ್ಲ ಸಪ್ರೆಸ್ ಆಗಂಗಿಲ್ಲ, ಹಿಡಿದು ಒಳಗೆ ನಮಗೆ ಮತ್ತೆ ದಿವಸ ಹೆಚ್ಚಾಗ್ತಾ ಇತ್ತು. ನನಗೆ ಮತ್ತೆ ಸ್ವಲ್ಪ ಜಾಸ್ತಿ ಆಗಿತ್ತು ಈಗ 5 months ಕೆಳಗಿಂದ. ಯಾಕಂದರೆ ಅದೇ ಒಂದು ಎಮೋಷನ್, ಬೇರೆ ಆಗಿರೋ ಎಮೋಷನ್, ಅದು ಆ ಥರ ಇರ್ತದೆ. ಆದರೆ ಇದೆಲ್ಲ ಮ್ಯಾನೇಜ್ ಮಾಡ್ತದೆ, ಡೈಲಿ ಯೂಸ್ ಮಾಡಿದ್ರೆ ಮ್ಯಾನೇಜ್ ಮಾಡ್ಬೋದು. ಅದರ ಅವೇರ್ನೆಸ್ ನಾವು ಇನ್ಮೇಲೆ ಜಾಸ್ತಿ ಕೊಡೋಕೆ ಸ್ಟಾರ್ಟ್ ಮಾಡ್ತಿದ್ದೇವೆ ಅಷ್ಟೇ. ಜೂಲಿ ನೋಡ್ರಿ ಮಕ್ಕ, ಜೂಲಿ ಆಕೆ ನಮ್ಮ ಬಗ್ಗೆ ಭಾಳ ವಿಚಾರ ಮಾಡ್ತಾ. ಆಕೆ ನಮ್ಮನ್ನು ಬಿಟ್ಟು ಹೋಗಕ್ಕೆ ಇಷ್ಟ ಆಗೋದು. ಜೂಲಿ ನೀನು ಇಟ್ಕೋತೀವಿ ನಾವು ಅಡಾಪ್ಟ್ ಮಾಡ್ಕೋತೀವಿ, ನನಗೆ ವಿಚಾರ ಮಾಡಬೇಡ. ನಿಂಗೆ ಗೋಲ್ಡ್ ಸೈಕಲ್ ಓಡಿಸ್ತೀನಿ, ಇವಾಗ ವಿಚಾರ ಮಾಡಬೇಡ. ಸರಿ, ಹಂಗೆ ಕಳಿಸ್ಬಿಡ್ತೀನಿ ಅಂತ ಎಲ್ಲಿ ತಗೋ ಕಳ್ಸಲ್ಲ. ಹಂಗೆ ಇಲ್ಲ ಈ ಸಲ ಕಳ್ಸಲ್ಲಪ್ಪ. ಯಾರೇ ಕಳ್ಸಿದ್ರೆ ನಾನೇ ಬರ್ತೀನಿ, ಅಲ್ಲಿ ವಿಚಾರ ಮಾಡಕ್ ಹೋಗಬೇಡ. ನೀ ಎಲ್ಲಿದ್ದೀನಿ ಅಲ್ಲೇ ಬರ್ತೀನಿ, ವಿಚಾರ ಮಾಡಬೇಡ. ನನಗೆ ವಾಪಸ್ ಕರ್ಕೊಂಬರ್ತೀನಿ ಈ ಸಲ. ನಾನು ಬಿಡಲ್ಲ ನೀನು ಹೋಗಕ್ಕೆ. ಹಂಗೆ ನಾ ಚಲೋ ಇದ್ದೀನಲ್ಲ, ನಿನ್ನ ಹತ್ರ ಮಕ್ಕತ್ತಿದ್ದೀನಲ್ಲ ಅಂತ ಹೇಳ್ತಾಳಕ್ಕೆ. ಬೋನ್ಸಕ್ಕೆ ನೋಡ್ರಿ, ಎಷ್ಟು ಜೂಲಿ ಬಂದ್ಮೇಲೆ ಏನೇನಾಯ್ತು ಹೇಳ್ತಾರೆ ನೋಡ್ರಿ. ಜೂಲಿ ಸೀಟ್ ಅಕ್ಕಿ ಹೋಗಡ್ಡಿಲ್ಲ ಅಂತ ನಿಮ್ಮ ಮಳೆನಾಗ ನಮಗೆ ಹೊರ ಕುರ್ಕೊಂಡು ಹೋಗೋದು. ನೀವು ಒಬ್ಬ ಮಳೆನಾಗ ಆಮೇಲೆ ಮತ್ತೆ ಬಮ್ಮ ಸರ ನೀನು ಕಳ್ಸಲ್ಲ ಅನ್ನಲ್ಲ, ಅವ್ರು ಕಳಿಸ್ತೀನಂತ ನಿಮ್ಮದು ಬರ್ತೀನಂದ್ರೆ. ನಿಂಗೆ ಇಲ್ಲಿ ಇಷ್ಟ ಆಗತ್ತಾ ನೋಡಲ್ಲಿ. ಆಕೆ ಬಂದಿದ್ದಕ್ಕೀಗ ಎಷ್ಟು ಶಾಂತ ಆಗ್ಯಾಳಂದ್ರೆ ಏನು ಹೇಳ್ಬೇಕೀಗ. ಜೈಲಿ ಗುಡ್ ಗರ್ಲ್ ಅದೊಂದು ಕಾನ್ಸೆಪ್ಟ್ ಐತೆ. ಡಾಗನ್ನು ಹಗ್ ಮಾಡಿ ಹಿಡಿದ್ರೆ ನಮಗೆ ಹೀಲಿಂಗ್ ಆಗ್ತೈತೆ ಅನ್ನೋದು, ಅದು ಪ್ರಾಕ್ಟಿಕಲ್ ಆಗೈತೆ ನಮ್ಮ ಮನೆಗೆ ಇವಾಗ. ಇವ್ರದ್ದು ಅದು ನಾವು ಅಪ್ಲೈನರ್ಸಿಗೆ ಕಳಿಸ್ತೀವಿ ಬಿಡ್ರಿ. ಆದರೂ ಒಂದು ನಾವು ಈಗ ಹೀಲಿ ಅಂತ ತೋರಿಸ್ತೀವಿ. ಅದ್ರಾಗ ಪರ್ಸಂಟೇಜ್ 50 above ಇದ್ರೆ ನಿಮಗೆ ಅದು ತೊಗೊಳ್ಳೇಬೇಕು. ಆ ಪ್ರೋಗ್ರಾಮ್ ನೆಸಿಟಿ ಐತೆ ಬಾಡಿಗಂತ. ಇನ್ನು ನೀವು ಪೂರ್ತಿ ಆರಾಮಿಲ್ಲ ಅಂತ. ನಾವು ಗೋಲ್ಡ್ ಸೈಕಲಿಗೆ ಹೋದ ವರ್ಷ ಇಲ್ಲಿ ತೊಗೊಂಡು 1 year ಆಯಿತು. ಫಸ್ಟ್ ಸ್ಟಾರ್ಟಿಂಗೆ ಗೋಲ್ಡ್ ಇದ್ದಂಗೆ ಅದು ಗೋಲ್ಡ್ ಸೈಕಲ್. ಗೋಲ್ಡ್ ತೊಗೋಬೇಡ್ರಿ, ಗೋಲ್ಡ್ ಸೈಕಲ್ ಓಡಿಸ್ರಿ ಅಂತಾರೆ ಅವ್ರು ನಮಗೆ. ಅದೇ ಟೈಪ್ ಅದು ಟೆಕ್ನಾಲಜಿ. ಸ್ಟಾರ್ಟಿಂಗ್ ಗೋಲ್ಡ್ ಸೈಕಲ್ ಮಾಡಿದ್ರೆ 50% ನಿಮ್ದೆಲ್ಲ ಬಾಡಿಗೆ ಸರಿ ಹೋಗ್ತತೆ ಅಂತ. ಏನೇ ಇರ್ಬೋದು ಅದು. ಬರೀ ನಾವು ಕಾಯಿಲೆ ಅಂತ ಹೇಳ್ತಿಲ್ಲ, ಏನೋ ಒಂದು ಡಿಫೆಕ್ಟ್, ಏನೋ ಒಟ್ಟು ಮಾನಸಿಕ, ಏನೋ ಒಟ್ಟು ಎಮೋಷ್ನಲ್
ಏನೋ ಕೆಲಸ ಆಗಿಲ್ಲ ಒಟ್ಟು ಯಾವುದೇ ಇರ್ಬೋದು ಅದು ಅಂತ ಗೋಲ್ಡ್ ಸೈಕಲ್ ಓಡಿಸಿ 1 ವರ್ಷಕ್ಕೆ ನಮ್ದು ಇಬ್ಬರದ್ದು ಹಿಂಗೆ ಮತ್ತೆ ಓಡಿಸೋದು ಬಂದೈತೆ ನಾವು 2 ಪ್ರೋಗ್ರಾಮ್ ಓಡಿಸ್ಬೇಕಾಗಿ ಬಂದೈತೆ ಆದ್ರೆ ಇವ್ರದ್ದು ಎಲ್ಲ ಪರ್ಸೆಂಟೇಜ್ ಬಿಲೋ 40 ಬಂದಾವೆ ಅಂದ್ರೆ ಇವ್ರ ಪಾಸ್ ಅಂತ ಇವ್ರು ಎಲ್ಲದ್ರಾಗ ಪಾಸ್ ಇಲ್ಲಿನಾಗ ಗೋಲ್ಡ್ ಸೈಕಲ್ನ ಪಾಸ್ ಆಗ್ಯಾರ ನೋಡ್ರಿ ಇವ್ರು ಅಂಥದ್ದೇನು ಚಮತ್ಕಾರ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಜೂಲಿ ಇವ್ರು ಜೂಲಿನ ಹಿಡ್ದು ಆರಾಮಾಗ್ಯಾರ ಇವ್ರು ನೋಡ್ರಿ ಆಕಿ ಜೂಲಿ ಬರೀ ಅವ್ರ ಅಮ್ಮನಿಂದ ಹೋಗ್ತಾಳ ಅದು ನಮ್ಮಿಂದ ಬರ್ತದ ರಾಕ್ಷಸಿ ಇಲ್ಲ ಬಾಜುಲಾ ಈಕಿ ಬರೀ ಅವ್ರ ಅಮ್ಮನಿಂದ ಹಿಡ್ಕೊಂಡೆ ಅರ್ಧ ನನಗೆ ಹೀಲ್ ಆಗುತ್ತೆ ಗೋ ಜೂಲಿ ಗೋ ಜೂಲಾ ಗೋ ಜೂಲಮ್ಮ ಗೋ ನಿಯರ್ ಮಾಮ್ ಗೋ ಗೋ ಬಾ ಹೋಗು ಹಾ ಸ್ಟೇ ಹಿಡ್ಕೊಂಡು ಸ್ಟೇ ಜೂಲಿ ಆಕಿ ನಿಂಗೆ ಹಿಡ್ಕೊಂಡ್ರೆ ಹೀಲಿಂಗ್ ಆಗುತ್ತೆ ಸ್ಟೇ ಜೂಲಿ ಬಂದೆ ಅಂತ ಹೇಳ್ರಿ ಇದೇ ನಮ್ ದೊಡ್ಡ ಹೀಲಿ ಇದು ಹೀಲಿ ಅಕ್ಕಿ ಇನ್ನ ಕಳಿಸ್ಬೇಡ ಅಂತ ಕುಂತಾಳೆ ಈಗ ಆಕಿ ನಾವ್ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಹೋಗಿ ಬಂದ್ ನಾವ್ ಹೇಳ್ತಿದ್ದೇವೆ ನೋಡಲಿ ಆಟ ಆಡ್ತಾಳಂತಕ್ಕಿ ಜಂಪ್ ಮಾಡಿ ತಗೊಂತಿದ್ದಾಳ ಗೊಂಬೆನ ನಮ್ ಪಾಸ್ ಜಂಪ್ ಮಾಡ್ತದ ನೋಡ್ರಿ ನಮ್ಮಲ್ಲಿ ಬಂದ್ಮೇಲೆ ಚೇಂಜ್ ಆದ್ಲ ನಮ್ಮ ಮನೆಗ್ ಜೂಲಿ ಪೂರ್ತಿ ಹಿಡ್ಕೊಂಡ್ ಜೂಲಿ ಹೀಲಿಂಗ್ ಆಗ್ಬಿಟ್ಟದ ನನಗೆ ಜೂಲಿ ಹಿಡ್ಕೊಂಡು ಜೂಲಾ ಬೇಬಿ ಬಂದಾಗ ಇವಾಗ ಎಷ್ಟು ಆಕ್ಟಿವ್ ಆಗಿ ಆರಾಮಾಗಿ ಹೇಳಂದ್ರೆ ಏನ್ ಹೇಳ್ಬೇಕು ಜುಲ್ಲಮ್ಮಮ್ಮ ಅಡಾಪ್ಟೆಡ್ ಡಾಗ್ ಅದು ಆಕೆ ಫುಲ್ ಬ್ಲೆಸ್ ಮಾಡ್ಯಾಳ ಮಮ್ಮ ರೊಟ್ಟಿ ಕೊಡ ಚಪಾತಿ ಕೊಡೋದು ಅಂತ ಬ್ಲೆಸ್ ಮಾಡೋದು ಆಕೆ ಬ್ಲೆಸ್ ಮಾಡೋಣ ಬ್ಲೆಸ್ ಮಾಡ ಉಜ್ಜು ಗರ್ಲಕ್ಕೆ ಇಲ್ಲಮ್ಮ ನೋಡ್ರಿ ಹೆಂಗ ಆಡ್ತಿದ್ದಾಳೆ ಫಸ್ಟ್ ಡೇ ಬಂದಾಗ ಅಷ್ಟು ಆಡ್ತಿದ್ದಿಲ್ಲ ಈಗ ನೋಡಿ ಹೆಂಗ ಆಡ್ತಿದ್ದ 1 ತಿಂಗಳಿಗೆ ನಮ್ಮ ಮನೆಗೆ ಬಂದು ಆಡ್ಜುಲಿ ತಗೋ ಬಾಲ್ ಈ ಕಡೆ ಚೆಲ್ರಿ ಅದರಿಂದ ಬರ್ತಾಳ ಗೋ ಜುಲಿ ಟೇಕ್ ಇಟ್ ಜುಲಿ ಹೋಗು ಸಾಕಂತ ಅದು ಬೋನ್ ಅಲ್ಲೇ ಇರ್ತತ್ ಹೋಗ ಗೋ ಟೇಕ್ ಇಟ್ ಹೋಗ ಟೇಕ್ ದ ಬಾಲ್ ಜುಲಿ ಫೆಚ್ ದಿನ ಇಷ್ಟು ಯಾನಿಂಗ್ ಬರ್ತಿದ್ದಿಲ್ಲ ಇವತ್ತಾಗ ಸ್ಲೀಪ್ ವಾಟರ್ ಕೊಡೋದು ಇದಕ್ಕೆ ಹಿಂಗೆ ಬರಲೇಬೇಕು ನಿದ್ದೆ ಅದು ಹಂಗೈತೆ ನೀರು ಒಳಗೆ ಸ್ಲೀಪ್ ಪ್ರೋಗ್ರಾಮ್ ಹಾಕ್ತೀನಿ ನಾನು ಅದಕ್ಕೆ ಒಂದು 1/2 hour ಆಯ್ತು ಅಷ್ಟು ಮಕ್ಕಳ ಚಲೋ ಇಲ್ಲ ನೋಡ್ರಿ ಹಿಂಗೆ ಕಣ್ಣ ನೀರು ಬಂದು ಯಾನಿಂಗ್ ಬರತ್ತದ ಅಷ್ಟು ಪವರ್ಫುಲ್ ಐತೆ ಅದು ಪ್ರೋಗ್ರಾಮ್ ನೀರು ಸ್ಲೀಪ್ ಅಂತ ಹಾಕಿದಾಗ ಮಕ್ಕಳಲೇಬೇಕು ಒಂದು 10-20 ಮಿನಿಟ್ಸ್ ಹಚ್ಚಂದ್ರೆ ಆಮೇಲೆ ಹಿಂಗೆ ತಾನ ಕಣ್ಣು ಹಿಂಗೆ ಜಗ್ಗ ಸ್ಟಾರ್ಟ್ ಆಗ್ತೈತೆ ಹಂಗೆ ಅಂತ ವಾಟ್ರ್ ಕುಡಿದು ಮಕ್ಕೊಂಡ್ರೆ ಜಲ್ದಿನೇ ನಿದ್ದೆ ಬರ್ತೈತೆ ಎಲ್ಲ ಸೈಡ್ ಸೈಡ್ಸ್ ಮಕ್ಕಳನ್ಪ ಅನ್ನೋಂಗೆ ಆಗ್ಬಿಡ್ತದೆ ಫಸ್ಟ್ ಬೇಡ ಅಂತ ಅನಿಸ್ತಿರ್ತೈತೆ ನಿದ್ದೆ ಆಮೇಲೆ ಕಂಟ್ರೋಲ್ ನೋಡ್ರಿ ದೇವ್ರೆ 4-5 ಸಲ ಆಯ್ತು ಯಾನಿಂಗ್ ಆಗಕ್ಕೆ ಅಷ್ಟು ನಿದ್ದೆ ಬರ್ತೈತೆ ಅಷ್ಟು ಪವರ್ಫುಲ್ ನೀರು ಐತೆ ಅದು ಯಪ್ಪ ಕೆಲವೊಂದು ಪ್ರೋಗ್ರಾಮ್ ಅದಾವ ನಾಳೆ ತೋರಿಸ್ತೇನೆ ವಾಟ್ರದಾಗ ಯಾವ್ಯಾವ ಟೈಪ್ ಅಂತ ಅದ್ರ ಸ್ಲೀಪ್ ನಮ್ಮಂಥವ್ರು ರಾತ್ರಿ ಜಲ್ದಿ ಮಲ್ಕೊಳಂಗಿಲ್ಲ ಅಂತವ್ರು ಹಾಕ್ಕೊಂಡ್ರೆ ಮಾತ್ರ ಫುಲ್ ನಿದ್ದೆನೆ ಗ್ಯಾರಂಟಿ 20 ಮಿನಿಟ್ಸ್ದಾಗ ಕಣ್ಣು ಮುಚ್ಚಕ್ಕಾಗಬೇಕಿಲ್ಲ ಅಂದ್ರೆ ಆಗ ಹಿಂಗೆ ಆಗೇ ಬಿಡ್ತೈತೆ ಮಕ್ಕಳಂಗೆ ಯಾರಾದ್ರೂ ಹೊರಗೆ ಬಿಟ್ಟಾರ ಅದು ನೋಡ್ರಿ ಒಬ್ರಿಗೆ ಹೇಳಿ ಬಂದೇವಿ ನನ್ನ ಪ್ರಕಾರ ಮನ್ಯಾಗ ನಮ್ಮಷ್ಟು ಏಜ್ ಹುಡುಗಿಯರಿದ್ರಂದ್ರೆ ಜಲ್ದಿನ ಅವ್ರಿಗೆ ಕ್ಯಾಚ್ ಆಗ್ತೈತಿ ಅವ್ರು ಆಲ್ರೆಡಿ ಮೆಡಿಕಲ್ ಫೀಲ್ಡ್ ನಾ ಜಾಸ್ತಿ ಏನು ಹೇಳೋದೇ ಬೇಕಾಗ್ಲಿಲ್ಲ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡ್ತು ಅಲ್ಲೇದೆಲ್ಲ ರಿಪೋರ್ಟ್ ಎಲ್ಲ ಅದಾವ ಅಂತೇಳಿ ಅವರಿಗೆ ಡಿವೈಸಿಂದಂತೂ ಖುಷಿ ಆಗತ್ತೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಮೇಡಮ್ನ ಬಿಡಬೇಡ್ರಿ ಹಿಂಗೆ ಕಂಟಿನ್ಯೂ ಮಾಡ್ಕೊಂತೀರಿ ಅಂತೇಳಿ ನಮಗೆ ಡೈಲಿ ಒಂದು ಝೂಮ್ ಮೀಟಿಂಗ್ ತಗೊಳತ್ತಾರ ನೋಡೋಣ ಅದಕ್ಕೊಂದು ಟೈಮ್ ಬರ್ಬೇಕಿತ್ತು ಮತ್ತೆ ಲೀನಾ ಮತ್ತೆ ಅದಕ್ಕೆ ಅದು ಏನಿರ್ತೈತಿ ಅದು ಒಬ್ಬರಿಂದ ಒಬ್ರಿಗೆ ಗೊತ್ತಾಗುವಂತದ ವಿಷಯ ಐತೆ ಅದು ಹಂಗೆ ನಿಮ್ಗೆ
ಕಂಪನಿ ಬ್ಲೆಸ್ಡ್ ಏನು ಕೊಡುತ್ತೆ ದಟ್ ಇಸ್ ಎ ಗಿಫ್ಟ್ ಟು ಯು ದಟ್ಸ್ ಹೀಲಿ ವರ್ಲ್ಡ್ ದಟ್ ದೇ ಆರ್ ಗಿವಿಂಗ್ ದ ಗಿಫ್ಟ್ ಆಫ್ಟರ್ ದಟ್ ಅದೇನಿಲ್ಲ. ಅಲ್ಲ ನಾವು ಇದನ್ನ ಏನಂತಾರ ನಮ್ದು ಫ್ರೀ ಟೈಮ್ನಾಗ ಹೇಳೋವಂಥದ್ದು ಇದನ್ನ ನಾವು ಏನನ್ ಒಂದು ಈಗ ಅದ್ ನಮ್ಗೆ ಟೈಮ್ ಇರಂಗಿಲ್ಲ, ಇಷ್ಟ ದುಡ್ಡು ಬರ್ತದೆ ಅಂತ ಗೊತ್ತಿಲ್ಲ, ಈಗ ಹೇಳಿ ತಗೋತಾರಿಲ್ಲ ಕೂಡ ಗೊತ್ತಿಲ್ಲ. ಸೊ ಹಂಗಿದ್ದಾಗ ಏನಾಗ್ತೈತಿ, ಇದು ಫ್ಲೆಕ್ಸಿಬಲ್ ಟೈಮಿಂಗ್ನಾಗ ಮಾಡೋಂಥ ಒಂದು ಪ್ಲಾನ್ ಅಷ್ಟೇ, ಮತ್ತೇನಿಲ್ಲ. ಅದು ಯಾರು ಅದಕ್ಕೆ ಓಕೆ ಇರ್ತಾರೋ ಅವ್ರು ಅಷ್ಟೇ ಮಾಡ್ಬೇಕು. ಹಿಂಗೆ ಮಂತ್ಲಿ ಇಷ್ಟ ಅಂತ ಇರಂಗಿಲ್ಲ ಇದಕ್ಕೆ. ಅದೇ ಐತಿ ಮೈನ್. ಈಗ 1 ವರ್ಷದಿಂದ ನಾವು ಅಷ್ಟೇ ಯೂಸ್ ಮಾಡಿ ಸುಮ್ಕೋತೀವಿ, ಏನ್ ಮಾಡಕ್ಕಾಗ್ತೈತಿ ಈಗ. ಹಂಗೆ ನಾವು ದುಡ್ಡು ಬೇನತ್ತಿದ್ರೆ ಅದು ಬೇರೆ ಆಗ್ತೈತಿ. ನಾವು ಅದನ್ನ ಮಾಡಿಲ್ಲ. ಫಸ್ಟ್ ನಾವು ಮನೆಗೆ ಚಲೋ ಹೋಗ್ಬೇಕಂತ ತಿಳ್ಕೊಂಡು ನಮ್ಮ ಮನೆಗೂ ಭಾಳ ಇದ್ದಿತ್ತು. ಬಟ್ ಇಲ್ಲಿ ಈಗ ಅವರೊಬ್ರು ಮೇಡಮ್ ಬಂದಿದ್ರು, ಅವ್ರು ನೋಡಿ ನಮಗೂ ಇನ್ಸ್ಪೈರ್ ಆಗೈತಿ. ಅವರೆಲ್ಲ ಲೇಡೀಸ ಜಾಸ್ತಿ ಯೂಸ್ ಮಾಡ್ಬೇಕು ಮನೆಯಾಗ. ಒಬ್ರು ಮಾಡಕತ್ರ ನಿಮಗೆಲ್ಲ ಮನೆಯೆಲ್ಲ ಡಿಫ್ರೆನ್ಸ್ ಗೊತ್ತಾಗ್ತದೆ ಅಂತ ಹೇಳಿದ್ರು. ಅದ್ರ ಪಾಯಿಂಟ್ ಚಲೋ ಐತಿ. ಮತ್ತು ಆಮೇಲೆ ಅದ್ರಾಗ ಒಂದು ಅಪರ್ಚುನಿಟಿನೂ ಐತಿ. ಅದು ನೀವು ಯೂಸ್ ಮಾಡಕ್ ಗೊತ್ತಾದ್ಮೇಲೆ ನಿಮ್ಗೆ ಗೊತ್ತಾಗ್ತೈತಿ. ಈಗ ಸಡನ್ ಆಗಿ ನಮ್ಮ ಕ್ಯಾಮ್ರಾ ಮೇಲೆ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ನೋಡೋಣ ಏನಾಗ್ತತ್ತಾಗಲಿ. ನಾವು ಒಟ್ಟು ಎಲ್ಲರಿಗೂ ಹೇಳೋದು ನಮ್ಮ ಡ್ಯೂಟಿ. ಈಗ ಮೆಸೆಂಜರ್ ಆಫ್ ಗಾಡ್ ಅನ್ಕೊಂಡು ನಾವು ಅದನ್ನು ಹೇಳ್ಕೊಂತ ಹೋಗ್ತಿದ್ದೇವೆ ಅಷ್ಟೆ. ಈಗ ಪ್ಲಾಂಟ್ ಸ್ವಲ್ಪ ಸಣ್ಣದೈತೆ. ಈಗ ಅದನ್ನು ಆಮೇಲೆ ತೋರಿಸ್ತೀವಿ. ಹೀಲ್ ಮಾಡಿ ಮಾಡಿ ಎಷ್ಟು ದೊಡ್ಡದಾಗ್ತದೆ ಅಂತ. ಇಲ್ಲಿ ಇಡೀ ಹೇಳೋಣ. ಆ ಮೊಬೈಲ್ ಮೇಲಾಗೆ ಇದು ಹೀಲಿ ರೆಕಾರ್ಡ್ ಮಾಡ್ಬೇಕಂತ ವೈಬ್ರೇಷನ್ ನೋಡ್ರಿ. ಅದ್ರದ್ದು ಒಂದು ವೈಬ್ರೇಷನ್ ಇರ್ತೈತೆ, ಕಾರ್ದು ಒಂದು ವೈಬ್ರೇಷನ್. ಈಗ ನಾವು ಕಾರ್ ಮತ್ತು ಬೊಗನ್ವಿಲ್ ಆಮೇಲೆ ಮಾಡೋರು ಇದ್ದೇವೆ. ಇದನ್ನ ಹೀಲಿ ನಾನು ಪ್ಲೇಸ್ ಮಾಡಿದ್ರೆ ವೈಬ್ರೇಷನ್ ರೆಕಾರ್ಡ್ ಹೀಲ್ ಮಾಡ್ತೀನಿ ನೋಡ್ರಿ. ಅದು 2-3 ತಿಂಗಳಿಗೆ ಹೆಂಗೆ ಆಗ್ತದೆ ನೋಡೋಣ. ಅದೊಂದು ಮಾಡ್ಬೇಕಲ್ವ. ಅನಿಮಲ್ ಮಾಡಿ ನಂತ ಓಕೆ ಯು ರೆಡಿ ಟು ಹೀಲ್. ಇವಾಗ ಎಕ್ಕರ್ ಮೇಲೆ ಹೀಲ್ ಇಟ್ಟೇವೆ ನೋಡ್ರಿ. ಅದನ್ನು ಈಗ ಹೀಲ್ ಮಾಡ್ತೀವಿ ಇವತ್ತಿಂದ. ಈಗ ಟ್ರೈನಿಂಗ್ ಹೋಗಿ ಬಂದ್ರೆ ಹೆಂಗೆ ಮಾಡ್ತೀರ ನೋಡ್ರಿ. ಹೋಗಿ ಟ್ರೈನಿಂಗ್ ಹೋಗು ಮನೆಗೆ ಕುಂತು ಏನು ಮಾಡ್ತಿ, ಹುಚ್ಚಿ ಮಾಡ್ಕೊಂತ ಮಾತು ಕೇಳ್ದಂಗೆ. ಅಲ್ಲಿ ಕಾಣುವಲ್ಲ ನಂಗೆ ಮಾತಾಡ್ಬೇಕಂದ್ರೆ. ಗೋಲ್ಡ್ ಸೈಕಲ್ ಯೂಸ್ ಮಾಡಿ 4ನೇ ದಿನಕ್ಕೆ ನೋಡ್ರಿ. ಇನ್ನು ಸ್ಕಿನ್ ಪ್ರೋಗ್ರಾಮ್ ಯೂಸ್ ಮಾಡಿಲ್ಲ ಕೂಡ ನಾನು. ಒಳಗಿಂದ ಗ್ಲೋ ಬರೋದು ಓನ್ಲಿ ಬೈ ಗೋಲ್ಡ್ ಸೈಕಲ್ ಹೀಲಿದು, ಮತ್ತು ಯಾವುದೂ ಅಲ್ಲ. ಅನ್ಬಿಲೀವೇಬಲ್ ಗ್ಲೋ ಐತೆ. ನಂಗೆ ನೆನಪು ಇಲ್ಲ ನಂಗೆ ಇಷ್ಟು ಗ್ಲೋ ಯಾವಾಗ ಬಂದಿತ್ತು ಅಂತ. ಥ್ಯಾಂಕ್ ಯು ಹೀಲಿ. ನಮ್ಮ ಜೊತೆ ಯಾರು ಇರಲಿ ಬಿಡಲಿ, ನಮ್ಗೆ ಹೀಲಿ ಇರ್ತದೆ. ನಮ್ಗೆ ಒಂದು ಮನುಷ್ಯಾಗ ಒಂದು ಹೀಲಿ ಬೇಕು. ಅದು ನಮ್ಮ ಹತ್ತಿರದಾಗ ಇಟ್ಕೊಂಡ್ರೆ ಎಷ್ಟು ಅಷ್ಟು ಒಳ್ಳೆಯದು ನೋಡ್ರಿ. ಗ್ಲೋ ಬಂದ್ಕೊಳ್ಳಿ ಹಿಂಗಾಗತ್ತಂತ. ಫೋಟೋ ಇಟ್ಬಿಟ್ಟು ಮಾಡಿದ್ವಿ, ಎಲ್ಲ ಕಡೆ ಬೆಳಿಗ್ಗೆ ಮಾಡಿದ್ವಿ. ಇವತ್ತು ಏನು ವಿಶೇಷ ಅಂದರೆ ನಮ್ಗೆ ಇಲ್ಲಿ ಫಸ್ಟ್ ನೋಡಿದ ರಾಮನವಮಿ ದಿನ ಫಸ್ಟ್. ರಾಮನವಮಿಗೆ ನಾನು ಮಿಷನ್ ತೊಗೊಂಡು 4 ವರ್ಷ ಆಯಿತು. ಇವತ್ತಿಗೆ ತೊಗೊಂಡು ಆಲ್ಮೋಸ್ಟ್ 1 ವರ್ಷ ಆಯಿತು. ಇದು 1 ವರ್ಷ. ನಂದು ಮಿಷನ್ ತೊಗೊಂಡು 4 ಇವತ್ತು ರಾಮನವಮಿಯ ನಿಮಿತ್ತ ನಾವು ಮಹಾಬಲೇಶ್ವರದಲ್ಲಿ ವಿಶೇಷ ಪೂಜೆ ಮಾಡಿದ್ದೀವಿ. ಅದಕ್ಕೆ ವಿಶೇಷ ಪೂಜಾ, ವಿಶೇಷ ಇದು ಪ್ರಸಾದ. 27 ಮತ್ತು ಅವ್ರದ್ದು ಕೊಟ್ಟಿದ್ರು. ತೊಗೊಂಬರ್ತೀರೇನು ಬಾಟ್ಲಾಗ? ತೊಗೊಂಬರಿ, ನಾವು ಇಲ್ಲೇ ಕೊಡ್ತೀವಿ. ಇಲ್ಲೇ ಕೊಡ್ತೀವಿ ನಾವು. ನೀರು ಕುಡ್ದಿಲ್ಲ, ನಾವು ಕುಡ್ದೀವಲ್ಲ ಈ ರಾತ್ರಿಗೆ ಕುಡಿಯೋದು ಸ್ಲೀಪ್ ನೀರು. ನಾವು ಝೂಮ್ ಮೀಟಿಂಗ್ ಇಲ್ಲೇ ಕೊಡ್ತಿದ್ದೇವೆ ನೋಡ್ರಿ. ಏನು ಹೇಳ ನಿನ್ನ ನಮ್ಮ ಮನೆಗೆ ಹೋದ ನಾಯಿಗಳು ನಮ್ಮನ್ನು ಝೂಮ್ ಮಾಡಿಸ್ತಾವಂತ. ಬೆಸ್ಟ್ ಐತಿ ಇಲ್ಲಿ ಯಾಕೆ ಭಾಳ ಇದು ಲೈಟು ಐತವ. ನಮ್ಮ ಅಕ್ಕ ನೋಡ್ಬೇಕಲ್ಲ, ಯಾರು ಸಡನ್ ಆಗಿ ಕರೆದ್ರೆ ಏನು ಮಾಡೋದು. ಅದಕ್ಕೆ ಇವಾಗ ನೋಡೋಣ, ಹಂಗೆ ಆಯ್ತಂದ್ರೆ ಒಳಗೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಸೊ ಇವಾಗ ನಾನು ಒಂದು ರೌಂಡ್ ವಾಕಿಗೆ ಹೋಗ್ತಾ ಇದ್ದೀನಿ. ಇಲ್ಲೇ ನಮ್ಮ ಮನೆ ಕೆಳಗಡೆ ಮಾಡ್ತೀನಿ. ಒಂದು 15 to 20 ಮಿನಿಟ್ಸ್ ಮಾಡ್ತೀನಿ. ಆಮೇಲೆ ಸ್ವಲ್ಪ
ಗ್ಲೋ ನೋಡ್ರಿ ಸ್ವಲ್ಪ ಹೆಂಗಾಗೈತಂತ. ಈ ಗ್ಲೋ ಹೆಂಗೆ ಬರ್ತೈತಿ ಬೇರೆದೇನು ಹಾಕೊಂಡ್ರೆ ಹೇಳ್ರಿ. ಓನ್ಲಿ ಇದರಿಂದ ಸಾಧ್ಯ. ನಾವು ಫೇಸ್ ನನಗೆ ಏನು ಹಚ್ಕೊಂಡಿಲ್ಲ, ಹಿಂಗೆ ಒರೆಸ್ಬೇಕಾದ್ರೆ ತೋರಿಸ್ತೀನಿ ನಾನು. ನೋಡ್ರಿ ಇಲ್ಲಿ ನೋಡ್ರಿ, ನಾ ಏನೂ ಹಚ್ಚಿಲ್ಲ. ಮೇಕಪ್ ಹಚ್ಚಂಗೆ ಮಾಡ್ತದೆ ಅನ್ಕೋಬೇಡ್ರಿ. ಲೈಕ್ ಲಾಸ್ಟ್ ಮಂತ್ ನೋಡಿರ್ಬೋದು ನೀವು, ಇದು ಫಸ್ಟ್ ನಾ ಹಚ್ಕೊಂಡಿದ್ನಿ ವಯರ್ ಸ್ಟಾರ್ಟಿಂಗು. ಅವಾಗ ಹೆಂಗಿತ್ತಂತ ಲೈಕ್ ಭಾಳ ಡಿಫ್ರೆನ್ಸ್ ಇತ್ತು ಫೇಸ್ ಗ್ಲೋಗೆ ಮತ್ತು ಇದು ನನ್ನ ಸ್ಕಿನ್ನಿಗೆ. ಈಗ ಎಷ್ಟು ಹಿಂಗೆ ಫೀಲ್ ಆಗತ್ತಂದ್ರೆ ಒಳಗಿಂದ ನನಗೇನೋ ಚೇಂಜ್ ಆಗತ್ತಂತ ಅನ್ನಿಸ್ತೈತೆ. ನನಗೆ ವೈಬ್ರೇಷನ್ಸ್ ಆಯಿತು, ಒಂದು ಫೀಲಿಂಗ್ ಆಯಿತು, ಪಾಸಿಟಿವಿಟಿ, ಏನೋ ಒಂದು ಮಾಡ್ಬೇಕನ್ನೋದು, ಲೇಸಿನೆಸ್ಸು, ಟಯರ್ಡ್ನೆಸ್ಸು ಮತ್ತು ಮೆಂಟಲ್ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗ್ತಿದೆ ಅಂತ ಅನ್ನಿಸೋದಾಯ್ತು. ನಾನು ಅಂದರೆ ಈ ಪ್ರೋಗ್ರಾಮ್ ವಯರ್ದು ಹಾಕ್ಕೊಂಡು ಭಾಳ ಟೈಮ್ ಆಗಿತ್ತು. ಮಿಡಲ್ದಾಗ ನಂದು ಒಂದು ಸ್ವಲ್ಪ ಎಮೋಷನಲ್ ಡಿಸ್ಟ್ರೆಸ್ ಅದಿದೆ ಅಂತೇಳಿ ನನ್ನ ಪ್ರಕಾರ ಒಂದು 5 months ಕಂಟಿನ್ಯೂ ಆಗಿ ನಾನು ಮಾಡಿಲ್ಲ. ಲೈಕ್ ಯಾವಾಗೋ ವೀಕ್ಲಿ ಒನ್ಸ್ ಯಾವಾಗೋ ಒಟ್ಟು ಮಾಡ್ತಿದ್ದೆ. ಇದು ಗೋಲ್ ಸೈಕಲ್ ಏನು ಈಗ ನಾವು ಸ್ಟಾರ್ಟರ್ ಸ್ಟೆಪ್ ಅಂತೀವಿ ನಮ್ಮ ಹೀಲಿ ತೊಗೊಂಡಾದ್ಮೇಲೆ ಯೂಸ್ ಮಾಡ್ಬೇಕಾದ್ರೆ ಗೋಲ್ ಸೈಕಲು. ಸೊ ಅದರಲ್ಲಿ ನಿಮಗೆ ಒಂದು ಅರ್ಧ ಚೇಂಜ್ ಅಲ್ಲೇ ಗೊತ್ತಾಗ್ಬಿಡ್ತೈತೆ ನನ್ನ ಸ್ಕಿನ್ ಮತ್ತು ಬಾಡಿಗೆ ಏನೋ ಒಳ್ಳೇದಾಗ್ತೈತೆ ನನಗೆ ಒಳಗಿಂದ ಅಂತ. ಸೊ ಆ ಥರ ಪಾಸಿಟಿವಿಟಿ ಬಂದಾಗ ಒಳ್ಳೆ ನಿದ್ದೆ ಮತ್ತು ಏನೋ ಒಳ್ಳೆ ಮೂಡು, ಫುಲ್ ಡೇ ಏನೋ ಒಂದು ಮಾಡ್ಬೇಕನ್ನೋದು, ಈ ಥರ ಆ್ಯಕ್ಟಿವ್ ಮೈಂಡ್ ಆಗಿಲಿ. ಅದು ಅಂದರೆ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡಿದಾಗ ಸ್ವಲ್ಪ ಇರುತ್ತೆ. ಫುಲ್ ಡೇ ಮಲ್ಕೊಂಡಾಗ ಸಹಿತ ನಾವು ರಿಲ್ಯಾಕ್ಸಾಗಿ ಮಲ್ಕೊಳ್ಳೋದು ಡೀಪಾಗಿ, ಅದೆಲ್ಲ ಅಷ್ಟು ಬೇರೆ ಯಾವುದು ಮೆಥಡ್ಸಿಂದ ಎಫೆಕ್ಟಿವ್ ಇದು ಜಾಸ್ತಿ ಇದೆ. ಬಿಕಾಸ್ ಆಫ್ ಇದು ಡೈರೆಕ್ಟ್ ನಮ್ಮ ಸೆಲ್ಸಲ್ಲಿ ಒಳಗೆ ಹೋಗಿ ಕೆಲಸ ಮಾಡ್ತಿದೆ, ಇದು ಮೈಕ್ರೋ ಕರೆಂಟ್ ಫ್ರೀಕ್ವೆನ್ಸೀಸ್. ಸೊ ನಾವು ಮಾಡೋದು ಬೇಕಿಲ್ಲ, ಅದು ಆಲ್ರೆಡಿ ಮಾಡ್ತಿದ್ದೆ ಕೆಲಸ. ಯು ಜಸ್ಟ್ ಹ್ಯಾವ್ ಟು ಫೀಲ್, ಅಂದರೆ ನಿಮ್ಮಲ್ಲಿ ನಿಮಗೆ ಪಾಸಿಟಿವ್ ಬರ್ತಿದೆ ಅಂದರೆ ಅದನ್ನು ಹೌದು ಅಂತ ಆಕ್ಸೆಪ್ಟ್ ಮಾಡಿ ಒಂಥರ ನಾವೇ ಅದನ್ನು ಒಂದು ಮತ್ತು ಅಂದರೆ ನಿಮ್ಗೆ ಡಿಫ್ರೆನ್ಸ್ ಆಗ್ತಿದೆ ಅನ್ನೋದು ಫಸ್ಟ್ ನಾವು ನಂಬಬೇಕು. ಸೊ ಅದು ಬಂದೇ ಬರುತ್ತೆ ಅದು 1 ವೀಕಿಗೆ. ಈಗ ಜಸ್ಟ್ ನಾನು 5th ಡೇಗೆ ಇಷ್ಟ ಆಗುತ್ತೆ. ಈಗ ನೋಡ್ರಿ, ಈಗ 1 month 2 months ಕಂಟಿನ್ಯೂ ಇದು ಯೂಸ್ ಆದಮೇಲೆ ನಾನು ಯಾವ ಥರ ನೀವು ಅನ್ಕೋಬೋದು. ಲೈಕ್ ಬಿಫೋರ್ ಸ್ವಲ್ಪ ಆ ಥರ ಆಗಿತ್ತು, ಬಟ್ ಮಧ್ಯೆ ನಾನು ಒಂದು ಸೆಕೆಂಡ್ ಪೆಟ್ಟು ನನ್ನಿಂದ ದೂರ ಹೋಗಿರೋದಕ್ಕೆ ನನಗೆ ಅದೊಂದು ಮಿಕ್ಸಡ್ ಬ್ಲಾಕ್ಡ್ ಎಮೋಷನ್ಸ್ ಇತ್ತು. ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಮತ್ತೆ ಆಗಿತ್ತು ನನಗೆ. ಐ ಹ್ಯಾಡ್ ರಿಕವರ್ಡ್ ಅ ಲಾಟ್ ಆ್ಯಕ್ಚುಲಿ ಲಾಸ್ಟ್ ಇಯರಲ್ಲಿ ಸ್ಟಾರ್ಟಿಂಗ್ 5 months. ಈ ಮತ್ತೆ 5 monthಸಿಂದ ಅಷ್ಟು ಆಗಲಿಲ್ಲ. ಬೇರೆ ಮೆಥಡ್ಸ್ ಯೂಸ್ ಮಾಡಿದೆ, ಅಷ್ಟು ಎಫೆಕ್ಟಿವ್ ಆಗಿ ಯಾವುದೂ ಆಗಲಿಲ್ಲ. ಸೊ ಐ ಸೈಡ್ ಇದು ಮನೇಲಿ ಇಟ್ಕೊಂಡು ನಾ ಏನು ಸುಮ್ಮನೆ ನಂಗೆ ಗೊತ್ತಿದೆ ನಂದು ಹೀಲ್ ಆಗಿತ್ತು, ಹೀಲಿಂಗ್ ಪ್ರೊಸೆಸ್ ಆಗಿತ್ತು, ಮತ್ತೆ ಯಾಕೆ ನಾ ಮಾಡತ್ತಿಲ್ಲ ಕಂಟಿನ್ಯೂ ಆಗಂತ ತಿಳ್ಕೊಂಡು ಆಮೇಲೆ ವೇರಿಯಸ್ ಟೈಪ್ಸ್ ಆಫ್ ಏನೋ ಯಾವ್ದು ಮಾಡ್ಬೇಕು ಯಾವುದಿಲ್ಲ ಅಂದರೆ ಫಸ್ಟ್ ಗೋಲ್ ಸೈಕಲಿಂದ ಸ್ಟಾರ್ಟ್ ಮಾಡಿ ಬೇರೆ ಬೇರೆ ಪ್ರೋಗ್ರಾಮ್ ಒಂದು ಆಲ್ ಹೀಲಿಯಲ್ಲಿ ಯಾವ ಬರ್ತಾವೆ ಒಂದು 4-5 ಪ್ರೋಗ್ರಾಮ್ ವಿತ್ ಸಬ್ ಪ್ರೋಗ್ರಾಮ್ ನೋಡಿಕೊಂಡು ಸೊ ನಾನೇ ಮಾಡ್ಕೊತೀನಿ. ಇದ್ರಾಗ ಏನಿಲ್ಲ, ನನಗೆ ನನ್ನ ಬಾಡಿಗೆ ಯಾವ ಪ್ರೋಗ್ರಾಮ್ ಬೇಕೋ ಸಜೆಸ್ಟು ಮಾಡುತ್ತೆ, ಇಲ್ಲಿ ಹೋಗಿ ಪ್ಲೇನು ಮಾಡುತ್ತೆ. ಜಸ್ಟ್ ನಾನು ನೀರು ಕುಡಿಬೇಕು, ಈ ಥರ ವಯರ್ಸ್ ಯೂಸ್ ಮಾಡಬೇಕಷ್ಟೆ. ಸೊ ಇದು ಒಂದು ಸ್ಟಾರ್ಟಿಂಗ್ 1 monthಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನಮ್ಮ ಬಾಡಿ, ಮೈಂಡು, ಸೋಲು, ರಿಲ್ಯಾಕ್ಸೇಷನ್, ಪ್ರತಿಯೊಂದು ಆ್ಯಟಿಟ್ಯೂಡು ನಮ್ಮಲ್ಲಿ ನಮಗೆ ಚೇಂಜ್. ಈ ಥರ ನಾವು ಕಂಟಿನ್ಯೂಸ್ ಆಗಿ ಮಾತಾಡ್ಬೇಕಂದ್ರೆ ಒಂದು ಎನರ್ಜಿ ಬೇಕು. ನನಗೆ ಸ್ವಲ್ಪ ಮಧ್ಯ ಕಮ್ಮಿ ಆಗಿತ್ತು ಅದು ಎನರ್ಜಿ ಬಿಕಾಸ್ ಆಫ್ ಎಮೋಷ್ನಲ್ ಬ್ಲಾಕೇಜ್ ಅಷ್ಟೇ, ಮತ್ತೇನಿಲ್ಲ. ಸೊ ಅದು ಎಲ್ಲ ಈಗ ಒಂದು ಕರೆಕ್ಟಾಗಿ ಆಗ್ತಾಯಿದೆ. ಅಂದರೆ ಹೀಲಿ ಯೂಸ್ ಮಾಡಿನೂ ಸ್ವಲ್ಪ ಮಧ್ಯ ಬಿಟ್ಟು ಮತ್ತೆ ಈಗ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಾಯಿದೆ. ಸೊ ಫಸ್ಟ್ ಟೈಮ್ ಯೂಸರ್ಸಿಗಂತೂ 100% ಅವ್ರಿಗೆ ತಮ್ಗೆ ಯೂಸರ್ಸ್ ಅನ್ನಿಸ್ಬಿಡುತ್ತೆ, ಏನಪ್ಪ ಇಷ್ಟೆಲ್ಲ ನನಗೆ ಒಳ್ಳೇದು ಆಯ್ತಾ ಈ ಪ್ರಾಡಕ್ಟಿಂದ, ಜಸ್ಟ್ ಈ ಒಂದು ವೈಬ್ರೇಷನ್ಸ್ ಫ್ರೀಕ್ವೆನ್ಸಿ ಮೈಕ್ರೋ ಕರೆಂಟಿಂದ ನಮಗೆ ಅನ್ನಿಸ್ಬಿಡುತ್ತೆ ಫಸ್ಟ್ ಟೈಮ್ ಯೂಸರ್ಸಿಗೆ. ಆಮೇಲೆ ಬೇರೆಯವ್ರಿಗೂ ಮಾಡ್ಬೋದು, ಫಾರ್ ಅನಿಮಲ್ಸು, ನಮ್ಮ ಫ್ಯಾಮಿಲಿ ಮೆಂಬರ್ಸು, ಪ್ರತಿಯೊಬ್ಬರಿಗೂ ನಾವು ಡಿಸ್ಟೆನ್ಸಲ್ಲಿ ಮಾಡ್ಬೋದು. ಈ ಥರ ಪ್ರೋಗ್ರಾಮ್ ಓಡಿಸ್ತಾ ಫೋನಲ್ಲಿ ಅವರು ಎಲ್ಲೋ ಇರ್ತಾರೆ, ಬಟ್ ಅವ್ರದ್ದು ಒಂದು ವೈಬ್ರೇಷನ್ ಪ್ರಾಣ ಕ್ಯಾಪ್ಚರ್ ಮಾಡಿದ್ರೆ ಅದು ಸೋಲ್ದು ರೀಡಿಂಗು ಅದರಲ್ಲಿ ನಾವು ಮಾಡ್ಬೋದು. ಭಾಳಷ್ಟು ಆಪ್ಷನ್ಸ್ ಇದೆ. ಸೊ ನಾವು ಈಗ ಅದ್ರ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ನಾವು ಕಂಟೆಂಟ್ ಅಂತಂದರೆ ಸ್ಟಾರ್ಟಿಂಗಿಂದ ಇದನ್ನೇ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಕೊಳ್ಳೋಕ್ಕಿಂತ ಎಲ್ಲ ಸ್ಟಾರ್ಟಿಂಗಿಂದ ಸ್ವಲ್ಪ ಸ್ವಲ್ಪ ಹೇಳಿ ಈಗ ಒಂದು ಟಾಪ್ ಲೆವೆಲ್ ಆಫ್ ನಾಲೆಜ್ ಅದನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಇದನ್ನು ಯೂಸ್ ಮಾಡ್ತಾ ನಾವು ನಿಮ್ಮ ಜೊತೆ. ಸೊ ಎಲ್ಲರೂ ಹೀಲ್ ಆಗೋಣ, ಎಲ್ಲರೂ ಒಂದೊಂದು ಟೈಮ್ ಬರುತ್ತೆ, ಈಗ ಇಲ್ಲದೆ ಇರ್ಬೋದು, ಮುಂದೆ ಬರ್ಬೋದು. ಬಟ್ ಬೇರೆ ಬೇರೆನೋ ಮೆಥಡ್ಸ್ ಬರ್ಬೋದು, ಇಲ್ಲ ಅನ್ನಲ್ಲ.
ಬಟ್ ಇವ್ರು ಎಷ್ಟೇ ಆಗಲಿ ಫಸ್ಟ್ ಈಸ್ ದ ಬೆಸ್ಟ್ ಅಂತ ಯಾಕಂತಾರಂತಂದ್ರೆ ಇದರಲ್ಲಿ ಯೂಸರ್ಸ್ ಭಾಳ ಇರ್ತಾರೆ, ಆಮೇಲೆ ಪಾಸಿಟಿವ್ ರಿಸಲ್ಟ್ಸ್ ಭಾಳ ಬಂದಿದೆ. ಸೊ ಅದಕ್ಕೆ ನೆಕ್ಸ್ಟ್ ಯಾವುದೇ ಬಂದರೂ ಇದಕ್ಕೆ ವಿ ಕಾಂಟ್ ಕಂಪೇರ್, ಅವ್ರದ್ದು ಇರುತ್ತೆ, ನಮ್ದು ನಾವು ಹೇಳ್ತೀವಿ ಅಷ್ಟೇ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲನೂ ಬಂದವರಿಗೆ ಒಳ್ಳೆ ಯೂಸೇ ಆಗಿದೆ ಅಂಥೇಳಿ ನಾವು ಇನ್ಮೇಲಿಂದ ವೀಡಿಯೋಸಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ತೀವಿ, ಹೀಲ್ ಆಗ್ತಿರ್ತೀವಿ. ಡಿಫ್ರೆನ್ಸಸ್ ನೀವೇ ನೋಡ್ಬೋದು ಮಲ್ಲಿಗೆ ಇವಾಗ ಯಾವ ಥರ ಅಂತಂಥೇಳಿ. ಎಲ್ಲರೂ ನೋಡ್ರಿ, ಮತ್ತು ಏನಂತಾರೆ ಅವೇರ್ನೆಸ್ ಪಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತೇನೆ ಅಷ್ಟೆ. ಬ್ರೌನಿ ನಿಗಲ ಸಿಡ್ ಬ್ರೌನಿ ಸಿಡೌನ್ ಕೂಡು ಮತ್ತೆ ನಿಂಗೆ ಅರ್ಥ ಆಗಲ್ಲ ನಾ ಮಾತಾಡೋದು. ಆಯ್ತು ಎಲ್ಲ ಚಲೋ ಐತೆ. ಹಾಂ ಎಲ್ಲೋಗ ಬನಾರಸಿ ಬಾರ್ಡರ್ದು ಬಂದೈತೆ, ನಾನು ನೋಡತ್ತೇನೆ, ಚಲೋ ಐತೆ. ಗ್ರೀನ್ ಕಲರ್ ಬ್ಲೌಸ್ ಬಂದೈತಲ್ಲ ಅದಕ್ಕೆ ಚಲೋ ಐತೆ. ಹಾಂ ಆನೆ ಐತಂತ. ಹಿಂಗಿರ್ತಾವ ನೋಡ್ರಿ, ನೋಡೋದು ಬ್ಯಾಗ್ ಇಟ್ಕೊಂಡಿದ್ದೀವಿ, ಏನೋ ತಗೊಂಡೇ ಹೋಗ್ತಿರ್ತಾರ ಅವ್ರೆ ಮೂಮೆಂಟ್ದಾಗ.